ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಜೊತೆ ಒಂದು ಟ್ರಾವೆಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಎಂದಿನ ವೀಡಿಯೋದಲ್ಲೇ ನಾನು ಹೇಳಿರ್ತೀನಿ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ಬೋದು. ಸೊ ತುಂಬ ದಿನ ಆಗಿತ್ತು, ಫ್ರೆಂಡನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕಿದ್ದಾಗಲೇ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಬೋದು. ಇವತ್ತು ನನ್ನ ಫ್ರೆಂಡ್ ಇದ್ದಾರಲ್ಲ, ಅವ್ರ ಮಗಳದ್ದು ಹೊಸಕೆ ಫಂಕ್ಷನ್ ಇದೆ, ಹಾಗಾಗಿ ಇವತ್ತು ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು. ಸೊ ಇವಾಗ ನಾವು ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ನಾನಂತೂ ಚನ್ನಪಟ್ಟಣ ನೋಡೇ ಇಲ್ಲ. ಸೊ ಇವತ್ತೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಚನ್ನಪಟ್ಟಣದಲ್ಲಿ ನಾವೇನು ನೋಡೋಣ, ಡ್ಯಾಮ್ ನೋಡಬೇಕಂತ ಅಂದ್ಕೊಂಡಿದ್ದೀವಿ. ಅಲ್ಲಿರೋಂಥ ಪ್ಲೇಸು ಕೆಲವೊಂದೆಲ್ಲ ಇದೆ, ಅಂಥದ್ದೆಲ್ಲ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡೋಣ, ಟೈಮ್ ಏನಾದರೂ ಅಡ್ಜಸ್ಟ್ ಆಯಿತು ಅಂದರೆ ಹೋಗ್ತೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಹಸ್ಬೆಂಡು ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಯಾರೂ ಇಲ್ಲ. ಸೊ ನಾವು ಮಾತ್ರ ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಬಟ್ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಬೇರೆಯೇ ಇತ್ತು. ಸೊ ಫ್ಯಾಮಿಲಿ ಎಲ್ಲರೂ ಹೋಗೋಣ, ಎಲ್ಲಾದರೂ ಟ್ರಿಪ್ ಹಾಕ್ಬೇಕಂತ ಅಂದ್ಕೊಂಡ್ವಿ. ಬಟ್ ಎಲ್ಲರೂ ರೀಸನ್ ಇಂದ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ನಾವು ಮಾತ್ರ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬೆಳಗ್ಗೆನೇ ಬೇಗನೆ ಎದ್ದು ಎಲ್ಲರಿಗೂ ಸ್ನಾನ ಎಲ್ಲ ಮಾಡಿಸಿ, ನಾವೆಲ್ಲ ಸ್ನಾನ ಮಾಡಿ ಬೇಗನೆ ಫ್ರೆಶ್ ಅಪ್ ಆಗಿ ಬೇಗ ಹೊರಡೋಣ. ಇನ್ನು ಮತ್ತೆ ಲೇಟ್ ಆಗಬಾರ್ದು, ಇನ್ನು ಸಂಜೆ ಒಂದು ಮದುವೆ ಇದೆ, ಹಾಗಾಗಿ ನಾವು ಬೇಗನೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಬೇಗನೆ ಹೊರಡ್ತಾ ಇದ್ದೀವಿ. ಸೊ ಫಂಕ್ಷನ್ ಬಂದುಬಿಟ್ಟು 11 o'clock ಅಂತ ಹೇಳಿದ್ದಾರೆ. ಬಟ್ 11 o'clock ಅಂತ ಹೇಳಿರ್ತಾರೆ, ಬಟ್ 12ಗೆಲ್ಲ ಆಗೋಗುತ್ತೆ. ಆದಷ್ಟು ಬೇಗನೆ ಹೋದರೆ ನಾವು ಬೇಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲಿರುವಂಥ ಪ್ಲೇಸಸ್ ಏನಾರು ಇದ್ದರೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಸೊ ಆಲ್ಮೋಸ್ಟ್ ಬೇಗನೆ ಮನೆ ಬಿಟ್ಟಿದ್ದೀವಿ ನಾವು. ಸೊ ನೋಡ್ತಾ ಇರ್ಬೋದು ವೆದರ್ ಮಾತ್ರ ಹೇಗಿದೆ ಅಂತ. ಅಂದರೆ ಈಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. 8:30ಗೆ ಇನ್ನೂ ಕೂಲಾಗಿದೆ, ಜಿಡಿ ಮಳೆ ಬರ್ತಾನೆ ಇದೆ. ಸೊ ಈ ಥರ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೆ, ಮನೆಯಲ್ಲಿ ಏನಾದ್ರು ಒಂದು ಫಂಕ್ಷನ್ ಇದೆ ಅಂದರೆ ಮಳೆ ಬಂದರೆ ಏನೋ ಒಂಥರ ಬೇಜಾರಾಗುತ್ತೆ. ಈ ಮಳೆ ಇಲ್ಲ ಅಂತ ಅಂದರೆ ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಹೊರಗಡೆ ಹೋಗೋದು ಅಂತ ಅಂದರೆ, ಫಂಕ್ಷನ್ಗೆ ಹೋಗೋದು ಅಂದರೆ, ಮತ್ತು ಮನೇಲಿ ಏನಾದ್ರು ಒಂದು ಫಂಕ್ಷನ್ ಇದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಮಳೆ ಇದ್ರಂತೂ ಏನೋ ಒಂಥರ ಬೇಜಾರಾಗುತ್ತೆ. ಸೊ ನನ್ನ ಮಗ ಅಂತೂ ಸಾಂಗ್ನ ಜೋರು ಪ್ಲೇ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದ. ಹಾಗೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆ ಟೈಮಲ್ಲೇ ಅವನು ಸ್ಟಾಪ್ ಮಾಡಿಬಿಟ್ಟ. ಹಾಗಾಗಿ ನನ್ನ ಮಗನಿಗೆ ಸುಮ್ಮನೆ ಹಾಗೆ ನಾನೊಂದು ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಅವನು ಯಾವ ರೀತಿ ರಿಯಾಕ್ಷನ್ ಮಾಡ್ತಾನಂತ ಹೇಳಿಬಿಟ್ಟು. ಸೊ ನಾವು ಮಕ್ಕಳ ಜೊತೆ ಯಾವಾಗಲೂ ಫನ್ನಿಯಾಗಿರಬೇಕು. ಅವ್ರ ಜೊತೆನೇ ನಾವು ನಗ್ನಾಗ್ತಾ ಇದ್ದರೆ ಅವರು ಸಹ ನಗ್ನಾಗ್ತಾಗೆ ಚೆನ್ನಾಗಿ ಇರ್ತಾರೆ. ನಾವು ಒಂಥರ ಸಪ್ಪೆ ಮುಖ ಮಾಡಿಕೊಂಡು ಮಕ್ಕಳ ಹತ್ರ ಗಂಟು ಮುಟ್ಟ ಇಟ್ಕೊಂಡು ಮುಖ ಉದಿಸ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಸಹ ಅದೇ ಶಾಲೆಗೆ ಬೆಳೀತಾರೆ. ಆದಷ್ಟು ಮಕ್ಕಳ ಜೊತೆನೂ ನಾವು ಎಂಜಾಯ್ ಮಾಡಬೇಕು, ನಗ್ನಾಗ್ತಾ ಇರಬೇಕು, ಮಕ್ಕಳ ಜೊತೆ ನಗ್ನಾಗ್ತಾ ಮಾತಾಡಬೇಕು. ಎಲ್ಲ ಟೈಮಲ್ಲಿ ಇಲ್ಲ, ಕೆಲವೊಂದು ಟೈಮಲ್ಲಿ ಮಕ್ಕಳಿಗೆ ನಾವು ಭಯ ಇಡೋ ಟೈಮಲ್ಲಿ ಭಯ ಇಡಬೇಕು, ಓದೋ ಟೈಮಲ್ಲಿ ಓದಿಸ್ಬೇಕು, ಆ್ಯಂಡ್ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಿಸ್ಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಬಂಡೆ ಥರ ಇದೆ, ಬೆಟ್ಟ ಥರ ಇದೆ. ಸೊ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಸೊ ಇವಾಗ ನಾವು ಚನ್ನಪಟ್ಟಣ ರೀಚ್ ಆಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ಬೋರ್ಡಲ್ಲಿ. ಈಗ ಚನ್ನಪಟ್ಟಣದ ಹತ್ರ ಬಂದ್ವಿ. ಇಲ್ಲಿ ನೋಡಬೇಕು ನಿಯರ್ ಬೈ ಎಲ್ಲಾದರೂ ಹೋಟೆಲ್ ಇದೆ ಅಂತ. ಹೋಟೆಲ್ ಇರೋದೇ ತುಂಬ ಕಷ್ಟ ಇದೆ. ಇಲ್ಲಿ ಒಂದು ಮೇನ್ ಚನ್ನಪಟ್ಟಣ ಹತ್ರ ಕೋರ್ಟ್ ಇದೆ ಅಲ್ವಾ, ಹೊಸ್ದಂಗೆ ಮಾಡಿದ್ದಾರಲ್ಲ, ಆ ಕೋರ್ಟ್ ಎದುರುಗಡೆನೇ ಇಲ್ಲಿ ಒಂದು ಹೋಟೆಲ್ ಇದೆ, ಕ್ಯಾಂಟೀನ್ ಥರ ಇಟ್ಕೊಂಡಿದ್ದಾರೆ. ಸೊ ಅಲ್ಲೇ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದಾರೆ ಹಸ್ಬೆಂಡು. ಸೊ ನಾವು ಬೇಗನೆ ಇದ್ವಿ ಅಲ್ಲ, ಏನಾದರೂ ಮನೇಲೇ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅಯ್ಯೋ ಮನೇಲಿ ಮಾಡಿಕೊಂಡು ಇನ್ನು ಟೈಮ್ ಆಗೋಗುತ್ತೆ, ಹಾಗಾಗಿ ಎಲ್ಲ ಹೊರಗಡೆ ಲೈಟಾಗಿ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಈಗ ನಾವು ಹೊರಗಡೆ ತೊಗೊಳ್ತಾ ಇದ್ದೀವಿ. ಬಟ್ ಏನಿದೆ ಅಂತ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಕ್ಯಾಂಟೀನ್ ಇದೆ ಸಿಂಪಲ್ಲಾಗಿ. ನೋಡೋಣ ಏನು ತೊಗೊಂಡು ಬರ್ತಾರೆ ಅಂತ. ಓಕೆ, ಇವಾಗ ಟಿಫನ್ ರೈಸ್ ಮತ್ತು ಉದ್ದಿನ ವಡೆ. ಸೊ ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿ ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಕೋರ್ಟ್ ಬರುತ್ತಲ್ಲ, ಚನ್ನಪಟ್ಟಣ ಮುಂದೆಗಡೆ ಒಂದು ದೊಡ್ಡ ಕೋರ್ಟ್ ಬರುತ್ತಲ್ಲ, ಕೋರ್ಟ್ ಎದುರುಗಡೆನೇ ಒಂದು ಕ್ಯಾಂಟೀನ್ ಇದೆ, ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ರೈಸ್ ಬಾತ್ ತೊಗೊಂಡಿದ್ದು ಮತ್ತು ಉದ್ದಿನ ವಡೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಆ ರೇಟು ಕಡಿಮೆನೇ.
ಸೊ ನನ್ನ ಮಗನಿಗೂ ಹಾಗೆ ತಿನ್ನಿಸ್ತಾ ನಾನು ತಿಂತಾಯಿದ್ದೀನಿ. ಬಟ್ ಮಕ್ಳಿಗೆ ಏನು ಗೊತ್ತಾ, ಮನೆಯಲ್ಲಿ ನಾವು ಆರಾಮಾಗಿ ತಿನ್ಸೋ ಥರ ಹೊರಗಡೆ ಈ ರೀತಿ ಎಲ್ಲ ತಿನ್ಸೋಕ್ಕಾಗಲ್ಲ. ಬಟ್ ಅಲ್ಲಿ ಹೊರಗಡೆನೂ ಕೂತ್ಕೊಂಡು ತಿನ್ನೋ ಥರನೂ ಪ್ಲೇಸಸ್ ಇರಲಿಲ್ಲ. ಹಾಗಾಗಿ ನಾವು ಕಾರಲ್ಲೇ ಕೂತ್ಕೊಂಡು ತಿಂತಾಯಿದ್ದೀವಿ, ಟಿಫನ್ ಮಾಡ್ತಾಯಿದ್ದೀವಿ. ಸೊ ನನ್ನ ಮಗನಿಗೆ ತಿನ್ನಿಸ್ಕೊಂಡು ನಾನು ತಿಂತಾಯಿದ್ದೀನಿ. ಕೆಲವೊಂದು ಟೈಮಲ್ಲಿ ಖಾರ ಆಗಿಬಿಟ್ರೆ ತಿನ್ನಲ್ಲ ನನ್ನ ಮಕ್ಕಳಂತೂ. ಕೆಲವೊಂದು ಟೈಮಲ್ಲಿ ತುಂಬ ಹಠ ಮಾಡೋದು ಜಾಸ್ತಿ. ಬಟ್ ಇದೇನು ಖಾರ ಇರಲಿಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನೀವೇನಾದರೂ ಈ ಕಡೆ ಬಂತು ಅಂದರೆ ವಿಸಿಟ್ ಮಾಡಿ. ಇಲ್ಲಿ ಕೋರ್ಟ್ ಇದೆ, ಕೋರ್ಟ್ ಆಪೋಸಿಟಲ್ಲೇ ಒಂದು ಹೋಟೆಲ್ ಇದೆ. ಸೊ ಇವಾಗ ಬಂದ್ವಿ ಫಂಕ್ಷನ್ ಹತ್ರ. ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಂತೂ ಮಾವಿನಕಾಯಿ ಸಕ್ಕತ್ತಾಗಿದೆ ನೋಡಿ, ಹತ್ರನೇ ಕೀಳೋ ಥರ ಇದೆ. ಚೆನ್ನಾಗಿದೆ ಅಲ್ಲ? ಆಮೇಲಿಂದ ಹೋಗೋಣ ಕಿತ್ಕೊಂಡು ಹೋಗ್ತೀನಿ. ಅದು ಯಾರ್ದಂತ ಗೊತ್ತಿಲ್ಲ, ಹೋಗುವಾಗ ಕಿತ್ಕೊಂಡು ಹೋಗ್ತೀನಿ. ಶ್ಲಿಕಿ ಪ್ರಕೃತಿ ಫಂಕ್ಷನ್ ಇಲ್ಲಿ ನೋಡ್ತಾ ಇರ್ಬೋದು. ಬ್ಯಾಕ್ ಗ್ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ನಾವೀಗ ಬಂದ್ವಿ, ಈಗ ಹೋಗ್ಬೇಕು. ಲಾವಿ ಲಾವಿ. ಸೊ ನನ್ನ ಮಗನಿಗಂತೂ ಡಾಗು ಹಂಬ ಮೇಕೆ ಕಂಡ್ರಂತೂ ಫುಲ್ ಹ್ಯಾಪಿಯಾಗಿರ್ತಾನೆ. ಬಾರ ಬರ ಎಲ್ಲಿಕ್ಕಿ ಬಾ ನಡೀರಿ. ಓಕೆ, ಇವಾಗಷ್ಟೇ ನಾವು ರೀಚ್ ಆದ್ವಿ. ಸೊ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ಮಗಳಿಗೆ ರೆಡಿ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬಟ್ ಸ್ಯಾರಿ ಹಾಕೋ ಅಂತ ಹೇಳ್ತಾ ಇದ್ದೆ, ಬಟ್ ಅವ್ಳಿಗೇನೋ ಸ್ಯಾರಿ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ಲೆಹಂಗಾ ಹಾಕ್ಕೊಂಡಿದ್ದಾರೆ. ಸೊ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಹೇರ್ ಸ್ಟೈಲ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡ್ತಿರ್ಬೋದು, ಇವರೇ ನನ್ನ ಫ್ರೆಂಡು ನಲಿನಾ ಅಂತ. ಹಾಯ್ ಮಾಡ್ತಾ ಇದ್ದಾರೆ, ಹಾಯ್ ಮಾಡಿ. ಓಕೆ, ಇವತ್ತು ಇವ್ರ ಮಗಳು ವಸ್ಕೆ ಇದೆ. ಸೊ ಹಾಗಾಗಿ ನಾವು ಫಂಕ್ಷನಿಗೆ ಬಂದಿರೋದು. ಮತ್ತೆ ಇನ್ನೇನು ನಲಿನಾ, ಖುಷಿ ಆಯ್ತಾ ಬಂದಿದ್ದಕ್ಕೆ? ನಾನು ಬರಲ್ಲ ಅನ್ಕೊಂಡೆ, ಸೊ ಬರೋದಿಲ್ಲ ಅಂತ ಹೇಳಿದೆ, ಬಟ್ ಬಂದೆ. ಫುಲ್ ಖುಷಿ ಆಗಿದ್ದಾರೆ ಮೇಡಮ್ ಅವರು. ತುಂಬಾ ಖುಷಿ ಆಯ್ತು, ಬರಲ್ಲ ಅನ್ಕೊಂಡಿದ್ದೆ ನಾನು. ಪರವಾಗಿಲ್ಲ, ಬಂದವಳೆ. ಮತ್ತೆ ಇನ್ನೇನು ನನ್ನ ಬಗ್ಗೆ ಏನಾದ್ರು ಹೇಳೋದು ಇಷ್ಟಪಡ್ತೀರಾ? ಏನಾದ್ರು ಇದ್ರೆ ಬಂದಿದ್ಯಲ್ಲ, ಹುಡಿಕೊಂಡ ಫ್ರೆಂಡ್ ಇದ್ದಾಳೆ, ಹಳೆ ಫ್ರೆಂಡು ಅಂತ, ಅದೇ ಖುಷಿ, ದೊಡ್ಡ ಖುಷಿ ಆಗೈತೆ. ಓಕೆ, ನಮ್ಮಿಬ್ರು ಫ್ರೆಂಡ್ಶಿಪ್ ಎಷ್ಟು ವರ್ಷ ಇರ್ಬೋದು ಹೇಳು? ಇಬ್ರು ಫ್ರೆಂಡ್ಶಿಪ್ 25 ವರ್ಷದಿಂದ ಫ್ರೆಂಡ್ಶಿಪ್. 25 ಇಯರ್ಸ್ ಎಬೋನೆ. ಸೊ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇದೆ. ಓಕೆ, ಅವಾಗಿಂದೆಲ್ಲ ಮೆಮೊರಿಗಳು ತುಂಬ ಇದೆ. ನಾವು ಆಟ ಆಡೋದು ಪ್ರತಿಯೊಂದು ಮೆಮೊರಿ ಇದೆ. ಸೊ ಅದೆಲ್ಲ ಒಂದು ಸ್ಟೋರಿನೇ ಆಗುತ್ತೆ. ಓಕೆ, ನೋಡೋಣ, ಟೈಮ್ ಬಂದಾಗ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಈಗ ಫಂಕ್ಷನ್ಗೆ ಬಂದಿದ್ದೀನಿ, ಪಾಪ ಮೇಡಮು ಫುಲ್ ಬ್ಯುಸಿ ಆಗಿದ್ದಾರೆ. ಓಕೆ, ಬನ್ನಿ ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ. ಸೊ ನೋಡಿ, ಫುಲ್ ನೋಡ್ತಾ ಇರ್ಬೋದು, ಇಲ್ಲಿ ಮಾವಿನ ಮರ ಇದೆ. ಎಲ್ಲ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೋಣ ಅಂತ ಫೋಟೋಸ್ ಹೊಡಿತಾ ಇದ್ದೀವಿ. ನೋಡ ಮಾವಿನ
ಸೊ ಇನ್ನೂ ಫಂಕ್ಷನ್ ಕಾರ್ಯಕ್ರಮ ಇನ್ನೂ ಶುರು ಆಗಿಲ್ಲ, ಹಾಗಾಗಿ ನಾವು ಇಲ್ಲಿ ಬಂದ್ವಿ ನೋಡ್ಕೊಂಡು ಯಾವ ತರ ಇದೆ. ಮಾವಿನ ಮರ ಆಗಿರ್ಬೋದು, ತೋಟಗಳು ತುಂಬಾ ಇದಾವೆ ಇಲ್ಲಿ. ಸೊ ನಮ್ಮನೆಯವರು ವಿಲೇದೆಲೆ ತೋಟ ಇದೆ, ಬಾ ತೋರಿಸ್ತೀನಿ. ಫೇಮಸ್ ಅಂತಾನೆ ಹೇಳ್ಬೋದು ಅಲ್ವಾ, ಮಾವಿನಕಾಯಿ. ಒಂದ್ ಕಡೆ ಬಂದ್ಮೇಲೆ ಪ್ರತಿಯೊಂದು ನೋಡ್ಬೇಕು ಯಾವ ತರ ಇದೆ ಅಂತ ಕಿತ್ಕೊಂಡು ಹೋಗ್ಬೇಕು. ಸಖತ್ತಾಗಿದೆ ಅಲ್ವಾ. ನಾನು ಈ ತರ ಮಾವಿನಕಾಯಿ ನೋಡಿದ್ದು ಈ ವರ್ಷ ಇಲ್ಲೇನೆ. ಸೊ ಯಾವಾಗಲೂ ನಮ್ಮ ಮನೆ ಹತ್ರ ನೋಡ್ತಾ ಇದೆ, ಊರ್ ಕಡೆ ನೋಡ್ತಾ ಇದೆ, ಬಟ್ ಈ ಊರಿಗೆ ಬಂದಾಗಲೇ ಜಾಸ್ತಿ ನೋಡ್ತಾ ಇರೋದು. ನೋಡಿ ಫುಲ್ ಮರಗಳು, ಮಾವಿನ ಹಣ್ಣು, ಮಾವಿನಕಾಯಿ. ಹಾ ಏನ್ ತೋಟ? ವಿಲೇದೆಲೆ ತೋರ್ಸ. ಆ ಕಡೆ ಇದೆಯಾ? ವಾವ್, ಸೂಪರ್ ಆಗಿದೆ ಅಲ್ವಾ ತೋಟ. ಅದೇ ತೋಟ ಮಾಡಿದಾರಲ್ವಾ ನೋಡಿ, ವಿಲೇದೆಲೆ ತೋಟಗಳು ಇವೆಲ್ಲ ಫುಲ್. ಒಂದು ಬಂಬ್ ನೆಟ್ಬಿಟ್ಟು ಸುತ್ತಿರೋದಲ್ವಾ ಅವರು. ನುಗ್ಗೆ ಗಿಡಕ್ಕ ಬೇಡ ಸುಮ್ನೆ ಹಾಗೆಲ್ಲ ಮುಟ್ಟಬಾರ್ದು. ನಡಿ ಆ ಕಡೆ. ಓಕೆ, ಇವಾಗ ನಾವು ತೋಟ ಅಂತೆ, ಮಾವಿನ ಮರಗಳಂತೆ ಎಲ್ಲ ನೋಡ್ಕೊಂಡು ಬಂದ್ವಿ. ಸೊ ಈಗೆಲ್ಲ ಪ್ರತಿಯೊಂದು ವರ್ಷಕ್ಕೆ ಕಾರ್ಯಕ್ರಮಗಳು ಸಹ ಎಲ್ಲ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಎಲ್ಲ ಶುರುವಾಗ್ತಾ ಇದೆ, ಅವ್ರ ಕಡೆ ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಹ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ವರ್ಷಕ್ಕೆ ಐಟಮ್ಗಳಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ತುಂಬ ಚೆನ್ನಾಗಿ ಬಂದಿದ್ದಾವಲ್ಲ. ನೋಡ್ತಾ ಇರ್ಬೋದು ವರ್ಷಕೆಗಳು ಚೆನ್ನಾಗಿದೆ ಅಲ್ವಾ, ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನಾನು ಪ್ರತಿಯೊಂದು ಸಹ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವರ್ಷಕೆ ಪದಾರ್ಥಗಳು ತುಂಬಾ ಚೆನ್ನಾಗಿದೆ, ಆ್ಯಂಡ್ ವರ್ಷಕೆ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ. ಇದಕ್ಕೆ ಹಾಫ್ ಸ್ಯಾರಿ ಫಂಕ್ಷನ್ ಅಂತ ಹೇಳ್ತಾರೆ. ಸೊ ಇವ್ರ ಕಡೆ ಒಂದು 9 ಜನ ಇಲ್ಲ 12 ಜನ ಈ ರೀತಿ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ. ಅವ್ರಿಗೆ ಅರಿಶಿನ ಕುಂಕುಮ ಹಾಕಿ ಹೂವೆಲ್ಲ ಮುಡಿಸ್ಬಿಟ್ಟು ಇಲ್ಲಿ ಏನೆಲ್ಲ ವರ್ಷಕೆ ಐಟಮ್ಗಳನ್ನೆಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ಒಂದು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಶೋ ಮಾಡೋ ಥರ ಕಾರ್ಯಕ್ರಮಗಳು ಇರುತ್ತೆ. ಸೊ ನಮ್ಮ ಕಡೆನೂ ಇದೇ ರೀತಿ ಇರುತ್ತೆ. ವರ್ಷಕೆ ಅಂತ ಅಂದಮೇಲೆ ಇದೆಲ್ಲ ಪ್ರತಿಯೊಂದು ಇದರಲ್ಲಿ ಇದ್ದೇ ಇರುತ್ತೆ ಶಾಸ್ತ್ರಗಳು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ಜನಗಳಂತೂ ತುಂಬ ಜನ ಬಂದಿದ್ದರು. ಅದು ಅಲ್ಲದೆ ನಾವು ಒಂದೇ ಊರಲ್ವ, ಅಂದರೆ ಅಪ್ಪನೂರಲ್ಲಿ ಇರೋರೆಲ್ಲ ಬಂದಿದ್ದರು. ಎಲ್ಲರೂ ಸಹ ಮಾತಾಡಿಸಿದ್ರು, ತುಂಬಾ ಖುಷಿ ಆಯಿತು. ಇದೇನಪ್ಪ ರಾಜಣ್ಣನ ಮಗಳು ಸಹ ಬಂದಿದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ, ನಾವಿಬ್ಬರು ಕ್ಲೋಸ್ ಫ್ರೆಂಡ್ ಅಂತ ಹೇಳಿಬಿಟ್ಟು. ಆಮೇಲೆ ಎಲ್ಲ ನಾನು ಹೋದ್ಮೇಲೆ ಕೇಳಿರೋದು ಎಲ್ಲ ಹೇಳ್ತಾಯಿದ್ರು, ಅಮ್ಮನೂ ಹೇಳ್ತಾಯಿದ್ರು. ಏಕೆಂದರೆ ಊರ ಕಡೆ ತುಂಬ ಪರಿಚಯ ಇದ್ದಾರಲ್ಲ. ಸೊ ನಮ್ಗೆ ಆಲ್ಮೋಸ್ಟ್ ತುಂಬ ಫ್ರೆಂಡ್ಶಿಪ್. ಅಂದರೆ ನಾನು ಊರಿಗೆ ಹೋದಾಗೆಲ್ಲನೂ ಫಸ್ಟಿಗೆ ನಮ್ಮ ಮನೆಗೆ ಹೋಗ್ತಿರ್ಲಿಲ್ಲ. ಅಜ್ಜಿ ಊರಿಗೆ ಹೋದ್ರೆ ಬೇಸಿಗೆ ರಜೆ ಬಂತು ಅಂದರೆ ಸಾಕು, ನಾನು ಫಸ್ಟಿಗೆ ಅಜ್ಜಿ ಮನೆಗೆ ಹೋಗ್ತಾ ಇರಲಿಲ್ಲ. ಅಮ್ಮ ನಲ್ಲಿನ ಅಂದರೆ ನನ್ನ ಫ್ರೆಂಡ್ ಮನೆಗೆ ಹೊಂಟೋಗ್ತಾಯಿದ್ದೆ. ಅವಳನ್ನ ಯಾವಾಗಲೂ ಅಷ್ಟೇ ಎಲ್ಲಿದ್ರೂ ಹುಡ್ಕೊಂಡು ಹೋಗಿ ಇನ್ನು ಅವ್ರ ಮನೆಯಿಂದ ನಾನು ಬರ್ತಾನೆ ಇರಲಿಲ್ಲ. ಮನೇಲಿ ಬೈಸ್ಕೊಳ್ಬೇಕಾಗಿತ್ತು, ಅವರೇ ನನ್ನನ್ನು ಹುಡ್ಕೊಂಡು ಬರಬೇಕಾಗಿತ್ತು. ಆ ರೀತಿ ನಮ್ಮದು ಫ್ರೆಂಡ್ಶಿಪ್ಪು. ಸೊ ಮನೆಗೆ ಹೋದ್ರಂತೂ ತುಂಬ ಆಟ ಆಡಿಕೊಂಡು ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನಾನಂತೂ ಊರಿಂದ ಬೆಂಗಳೂರು ಬರೋ ತನಕ ಅವಳ ಜೊತೆನೇ ಇರ್ತಿದ್ದೆ. ತುಂಬ ಮೆಮೊರಿಗಳಿದೆ ಅವಳ ಜೊತೆ ನಾನು ಇದ್ದು, ತುಂಬ ಎಂಜಾಯ್ ಮಾಡಿದ್ದೀನಿ. ನಮ್ಮ ಫ್ರೆಂಡ್ಶಿಪ್ಪು 25 ಇಯರ್ಸಿಂದನೇ ಇದೇ ರೀತಿ ಇದೆ. ಸೊ ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಅವ್ರು ಬರ್ತಾರೆ, ಎಷ್ಟೇ ದೂರ ಇದ್ದರೂ ಬರ್ತಾರೆ. ನಾನು ಅಷ್ಟೇ, ಇದೇ ಫಂಕ್ಷನ್ ಅಂತ ಅವ್ರ ಮನೆಗೆ ನಾನು ಹೋಗಿದ್ದು. ಬಟ್ ಅವ್ಳ ಮದುವೆ ಟೈಮಲ್ಲಿ ನಾನು ಇನ್ವೈಟ್ ಮಾಡೋದಕ್ಕೆ ಆ ಟೈಮಲ್ಲಿ ಫೋನ್ಗಳು, ಕಾಂಟ್ಯಾಕ್ಟ್ ನಂಬರ್ ಏನೂ ಇರಲಿಲ್ಲ. ಹಾಗಾಗಿ ನಾನು ಅವಳ ಮದುವೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಪಾಪ ನನ್ನ ಮದುವೆಗಂತೂ ಅಟೆಂಡ್ ಮಾಡಿಲ್ಲ, ತುಂಬಾ ಖುಷಿ ಆಯಿತು. ಸೊ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ, ಮುಂದಕ್ಕೂ ಹೀಗೆ ಇರಲಿ ಅಂತ ನಾನು ಭಾವಿಸ್ತೀನಿ. ಸೊ ಫಂಕ್ಷನ್ ತುಂಬಾ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಒಂಥರ ಹೊಸಕೆ ಪದಾರ್ಥಗಳು ಪ್ರತಿಯೊಂದು ಚೆನ್ನಾಗಿ ಒಂಥರ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಶಿಗಪ್ಪ ಬಂದವ್ರೆ. ಶಿವ ನಾರಾಯಣ ಬಲ್ಲ ಶಿವ ಬಲ್ಲ ಶಿವ ಗಂಗೆ ಸೋಪಾನವೇ ತೇರಿನ
ಮೇಲವನೇ ಬಸವಣ್ಣ ತೇರಿನ ಮೇಲವನೇ ಮೇಲವನೇ ಬಸವಣ್ಣ ತೇರಿನ ಮೇಲವನೇ ಮೇಲವನೇ ಬಸವಣ್ಣನ ಮಡದೇವ ಶೋಭಾನವೇ ಇರಡೆ ಮಲ್ಲಿಗೆಯ ಮೋಡ ಇರಡೆ ಮಲ್ಲಿಗೆಯ ಇರಡೆ ಮಲ್ಲಿಗೆಯ ಓಕೆ, ಇವಾಗ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟ ಮಾತ್ರ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕಾಯಿ ಒಬ್ಬಟ್ಟು ಮತ್ತು ತುಪ್ಪ, ಪೂರಿ ಆ್ಯಂಡ್ ಗೀ ರೈಸ್ ಇದನ್ನೆಲ್ಲ ಮಾಡಿಸಿದ್ರು. ತುಂಬ ಬಿಸಿ ಬಿಸಿ ಯಾವಾಗ ಹೋಗ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ಸೊ ಊಟನೂ ಚೆನ್ನಾಗಿತ್ತು, ಫಂಕ್ಷನ್ನು ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಫಂಕ್ಷನ್ನಲ್ಲಿ. ಓಕೆ, ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಇವಾಗ ನಾವು ಡ್ಯಾಮ್ ಹತ್ರ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಈಗ ಟೈಮ್ ಎಷ್ಟಾಗಿದೆ? 2:30 ಆಗಿದೆ. ಟೈಮೇ ಆಗೋಯ್ತು. ಸೊ ನೋಡೋಣ, ಡ್ಯಾಮ್ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತ ಇದ್ದೀವಿ. ಎಲ್ಲಿಗೆ? ಯಾವ ಡ್ಯಾಮು? ಮರ್ಕನಹಳ್ಳಿ ಡ್ಯಾಮ್ ಎಲ್ಲ ಹೋಗ್ತಾ ಇರೋದು. ಡ್ಯಾಮು ನಾವು ಯಾವ್ದು ಕಣ್ವ ಡ್ಯಾಮ್ ಅಂತೆ. ಸೊ ನಾನು ಫಸ್ಟ್ ಟೈಮ್ ಅಲ್ವಾ ಚನ್ನಪಟ್ಟಣಕ್ಕೆ ಬಂದಿರೋದು, ಹಾಗಾಗಿ ನನಗೂ ಗೊತ್ತಿಲ್ಲ. ಸೊ ಇವಾಗ ನಾವು ಕಣ್ವ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನೀವು ಎಂಜಾಯ್ ಮಾಡಿ. ಓಕೆನಾ? ನೀವು ಡ್ಯಾಮ್ಗೆ ಬರ್ತೀರಾ? ಮುದ್ದುಕಂದ. ಸೊ ಊಟ ಎಲ್ಲ ತುಂಬಾ ಬೊಂಬಾಟಾಗಿತ್ತು. ಸೊ ಇನ್ನು ಅದನ್ನ ಜೀರ್ಣ ಮಾಡ್ಕೊಳ್ಳೋದ್ರೆ ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ಹಸಿತಾ ಇದೆಯಾ? ಸರಿ ಆಯ್ತು, ಬನ್ನಿ. ಮತ್ತೆ ಮುಂದೆ ಹೋಯ್ತಾ ಇನ್ನೊಂದು ಟ್ರಿಪ್ ಊಟ ಮಾಡ್ಕೊಂಡು ಹೋಗಿವ್ರಂತೆ. ಓಕೆ, ಡ್ಯಾಮ್ ಹತ್ರ ಹೋದ್ಮೇಲೆ ನಾನು ಮತ್ತೆ ವಾಪಸ್ ಸಿಗ್ತೇನೆ. ಸೊ ಫೈನಲಿ ನೋಡ್ತಾ ಇರ್ಬೋದು, ಇವಾಗ ಬಂದ್ವಿ ಕಣ್ವ ಡ್ಯಾಮ್ ಹತ್ರ ಬಂದ್ವಿ. ಸೊ ನೋಡ್ತಾ ಇರ್ಬೋದು ನೀವು. ನೋಡಿ, ಯಾರೆಲ್ಲ ನೋಡಿಲ್ಲ, ಚನ್ನಪಟ್ಟಣ ಹತ್ರ ಒಂದು ಕಣ್ವ ಡ್ಯಾಮ್ ಅಂತ ಇದೆ. ಬಟ್ ನಾನು ನಮ್ಮ ಫ್ರೆಂಡ್ ಮನೆಯಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದೇನಲ್ಲ, ಚಿಕ್ಕದಾಗಿದ್ರೂ ಒಂಥರ ಡ್ಯಾಮ್ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಈ ಥರ ಇದೆ ಓವರಾಲ್ ವ್ಯೂ. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ.
ಓಕೆ, ನೋಡಿದ್ರಿ ಎಲ್ಲ ಡ್ಯಾಮ್ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು. ಸಿಂಪಲ್ಲಾಗಿದೆ, ತುಂಬ ನೋಡೋಂಗೇನಿಲ್ಲ, ಪರವಾಗಿಲ್ಲ. ಓಕೆ, ಸೊ ನಮ್ಮ ಮರಕನಹಳ್ಳಿ ಡ್ಯಾಮ್ ಅಷ್ಟೇನಿಲ್ಲ. ಓಕೆ, ಪರವಾಗಿಲ್ಲ. ಸೊ ಇಷ್ಟ ಆಯಿತು. ಒಟ್ಟಿನಲ್ಲಿ ಒಂದು ಕಡೆ ಬಂದ ಮೇಲೆ ಒಂದು ಕಡೆ ಪ್ಲೇಸ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು, ಒಂದು ಡ್ಯಾಮ್ ಆಗಿರ್ಬೋದು, ಟೆಂಪಲ್ ಆಗಿರ್ಬೋದು, ಪ್ರತಿಯೊಂದು ಸಹ ನೋಡಿದ್ರೆ ಒಂಥರ ಚನ್ನಪಟ್ಟಣದಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಮಗೂ ಸಹ ಗೊತ್ತಾಗುತ್ತೆ. ಬಟ್ ನಾವು ಟೆಂಪಲ್ಗೆ ಹೋಗಂಗಿರಲಿಲ್ಲ, ಹಾಗಾಗಿ ನಾವು ಟೆಂಪಲ್ಗೆ ಆ ಥರ ಎಲ್ಲ ಏನೂ ಹೋಗಲಿಲ್ಲ. ಮತ್ತು ಅಲ್ಲೆಲ್ಲ ಗೊಂಬೆಗಳೆಲ್ಲ ಫೇಮಸ್ ಅಂತ ಹೇಳ್ತಾರೆ, ಬಟ್ ಅದೆಲ್ಲ ನಮಗೇನು ತೊಗೊಳ್ಬೇಕನ್ನೋ ಅಷ್ಟೇನು ಇರಲಿಲ್ಲ, ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾವೇನು ನೋಡೋಕ್ಕೆ ಹೋಗಿಲ್ಲ. ಎಲ್ಲ ವುಡ್ ವರ್ಕ್ ಒಂದಲ್ವ, ಹಾಗಾಗಿ ನಾವು ಅದನ್ನು ಏನು ತೊಗೊಳ್ಲಿಲ್ಲ, ಜಸ್ಟ್ ನೋಡಿದ್ವಿ ಅಷ್ಟೇ. ಮತ್ತು ಕೊನೆಯಲ್ಲಿ ನಾನು ಕೆಲವೊಂದಷ್ಟು ಫೋಟೋಸ್ನೆಲ್ಲ ತೊಗೊಂಡಿದ್ದೀವಿ, ನೋಡ್ತಾ ಇರ್ಬೋದು ಮಾವಿನ ಮರ ಹತ್ರ. ಸೊ ಫುಲ್ಲು ನೋಡಿ ಸ್ನೇಹಿತರೆ, ನಿಮಗೂ ಸಹ ಇಷ್ಟ ಆಗ್ಬೋದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಕೂಡಲೇ ಎಲ್ಲ ವೀಡಿಯೋಸ್ ನೋಡಬಹುದು. ಓಕೆ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಬಾಯ್ ಬಾಯ್, ಥ್ಯಾಂಕ್ ಯು.